ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಿನ್ನೆ ನಡೆದ ಬಿಗ್ ಬಾಸ್ ಸಂಚಿಕೆಯಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಬಾಲ್ ಟಾಸ್ಕು. ಕ್ಯಾಪ್ಟನ್ ರಜತ್ ಅವರು ಟಿಕೆಟ್ ಟು ಹೋಮ್ ಅಂತ 5 ಜನರಿಗೆ ಟಿಕೆಟ್ ಕೊಟ್ಟಿರ್ತಾರಲ್ಲ, ಅವರೆಲ್ಲರೂ ಈ ಬಾಲ್ ಟಾಸ್ಕ್ನಲ್ಲಿ ಭಾಗವಹಿಸಿರ್ತಾರೆ. ಧನರಾಜ್, ತ್ರಿವಿಕ್ರಮ್ ಮತ್ತು ಮಂಜು ಅವರು ಮೇಲೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಈ ಆಟನ ನೋಡ್ತಿರ್ತಾರೆ. ನಾಮಿನೇಟ್ ಆಗಿರೋರೆಲ್ಲರೂ ಬಾಲ್ ಟಾಸ್ಕ್ ಆಡ್ತಾರೆ. ಇದರಲ್ಲಿ ಭವ್ಯಗೌಡ ಅವರು ವಿನ್ ಆಗ್ತಾರೆ. ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ, 9 ದಿಂದ ಆರಿಸಿ ನೀವು ಒಬ್ಬರು ಒಳಗಡೆ ಹೋಗಿ ಮತ್ತೆ ಈ ಭವ್ಯ ಅವ್ರನ್ನ ಈ ಕಡೆ ಹೊರಗಡೆ ಕರ್ಕೊಂಬನ್ನಿ ಅಂತ ಹೇಳಿರ್ತಾರೆ. 3 ಜನನು ಡಿಸ್ಕಸ್ ಮಾಡ್ತಾರೆ, ಆದರೆ ಅವ್ರು ಮೂವರದ್ದು ಒಮ್ಮತ ಸಿಗೋದಿಲ್ಲ. ಅದಕ್ಕೆ ಬಿಗ್ ಬಾಸ್ ಅವರು ಭವ್ಯಗೌಡಗೆ ಹೇಳ್ತಾರೆ, ನೀವೇ ಸ್ವತಃ ನಿರ್ಧಾರ ಮಾಡಿ ಒಬ್ಬರನ್ನ ನಿಮ್ಮ ಕಡೆ ಕರ್ಕೊಳ್ರಿ, ನೀವು ಹೊರಗಡೆ ಬನ್ನಿ ಅಂತ. ಭವ್ಯಗೌಡ ಅವರು ತ್ರಿವಿಕ್ರಮ್, ಮಂಜು ಮತ್ತು ಧನರಾಜ್ ಇವ್ರು ಮೂವರಲ್ಲಿ ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಮಂಜುನ ಸೆಲೆಕ್ಟ್ ಮಾಡ್ತಿದ್ದಂಗೆ ಮಂಜು ಅವರಿಗೆ ತುಂಬಾ ಸಿಟ್ಟು ಬರುತ್ತೆ ಭವ್ಯಗೌಡ ಅವ್ರ ಮೇಲೆ. ಅದನ್ನೇ ಗೌತಮಿ ಅವ್ರ ಹತ್ರನೂ ಹೋಗಿ ಹೇಳ್ತಾರೆ, ಇವಳು ಯಾಕೆ ನನ್ನನ್ನೇ ಸೆಲೆಕ್ಟ್ ಮಾಡ್ತಾಳೆ ಸಾಯಕ್ಕೆ ಅಂತ. ಇವರು ಈ ಪದ ಬಳಸಿದ್ದು ತುಂಬ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಒಬ್ಬ ಕಂಟೆಸ್ಟೆಂಟ್ ಆಗಿ ಭವ್ಯ ಎದುರುಗಡೆ ಹೋಗಿ ಹಂಗಮ್ಮ ಹಿಂಗಮ್ಮ ಹಂಗಲ್ಲಮ್ಮ ಅಂತೆಲ್ಲ ಪೂಸಿ ಹೊಡಿತಾರೆ. ಮತ್ತು ಹಿಂದ್ಗಡೆ ಈ ಥರ ಸಾಯಕ್ಕೆ ಅಂತ ಮಾತಾಡ್ತಾರೆ. ಇದು ಎಷ್ಟು ಸರಿ? ಅಷ್ಟೇ ಅಲ್ಲದೆ ಭವ್ಯಗೌಡ ಅವರು ಟಾಸ್ಕ್ ಆಡ್ತಿರ್ಬೇಕಾದ್ರೆ ಹನುಮಂತ ಅವರು ಅವ್ರ ಬ್ಯಾಸ್ಕೆಟಲ್ಲಿರೋ ಬಾಲೆಲ್ಲ ಚೆಲ್ತಾರೆ. ಅದೇ ಕೋಪದಲ್ಲಿ ಹನುಮಂತನ ಮೇಲೆ ಒಂದು ಸರಿ ಕೈನೂ ಮಾಡ್ತಾರೆ. ಭವ್ಯಗೌಡ ಅವರು ಸ್ಕೂಲ್ ಮಕ್ಕಳು ಥರ ಟಾಸ್ಕ್ ಆಡಬೇಕಾದ್ರೆ ಕೈ ಮಾಡಿದ್ದು ತುಂಬ ತಪ್ಪು ಅಂತಲೇ ಹೇಳ್ಬೋದು. ಹನುಮಂತ ಅವರು ಕೂಡ ತುಂಬ ದೊಡ್ಡ ಮನಸ್ಸು ಅಂತಲೇ ಹೇಳ್ಬೋದು. ಅವರು ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ನಾನು ಕಾಣಿಸಿದ್ದಕ್ಕೆ ಅವ್ರು ಆ ಥರ ನಡ್ಕೊಂಡ್ರು ಅಂತಲೇ ಇರಲಿ ಬಿಡು ಅಂತ ಸುಮ್ಮನಾಗಿದ್ರು. ಆಮೇಲೆ ಹೋಗಿ ಭವ್ಯಗೌಡ ಅವರು ಸಾರಿ ಕೇಳಿದ್ರು. ಆದರೆ ಫಸ್ಟು ಹೊಡೆಯೋಕ್ಕಿಂತ ಮುಂಚೆಗೆ ಇವ್ರು ಯೋಚನೆ ಮಾಡಬೇಕಾಯ್ತು. ತ್ರಿವಿಕ್ರಮ್ ಮೇಲೆ ಮಂಜು ಅವರು ಯಾಕೆ ಸಿಟ್ಟಾಗಿದ್ದಾರೋ ಏನೋ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾನೇ ಇದ್ದರು. ಅಷ್ಟೇ ಅಲ್ಲದೆ ಇವರು ವ್ಯಕ್ತಿತ್ವದ ಬಗ್ಗೆ ಎಲ್ಲ ಮಾತಾಡಿದರು. ಮಂಜು ಅವರೇ ಭವ್ಯನ ಸಹಾಯಕ್ಕೆ ಅಂತೆಲ್ಲ ಮಾತಾಡಿ ಇವ್ರ ವ್ಯಕ್ತಿತ್ವದ ಬಗ್ಗೆ ಇವರು ಯೋಚನೆ ಮಾಡ್ದೇ ಬೇರೆಯವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು ತುಂಬ ತಪ್ಪು ಅಂತಲೇ ಹೇಳ್ಬೋದು. ಹನುಮಂತ ಅವ್ರಿಗೂ ಮತ್ತು ತ್ರಿವಿಕ್ರಮ್ ಅವ್ರಿಗೂ ಕಂಪೇರ್ ಮಾಡಿ ಹನುಮಂತಗಿಂತ ತ್ರಿವಿಕ್ರಮ್ ಅವ್ರ ವ್ಯಕ್ತಿತ್ವ ಕಡಿಮೆ ಇದೆ ಅಂತ ಹೇಳ್ತಾರೆ ಮಂಜು ಅವರು. ಹಂಗೆ ನೋಡಿದರೆ ಹನುಮಂತ ಅವರಾಗಿರಲಿ ತ್ರಿವಿಕ್ರಮ್ ಆಗಿರಲಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇವರಿಬ್ಬರು ವ್ಯಕ್ತಿತ್ವನೂ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವ್ರು ಯಾರಿಗೂ ನೋವು ಉಂಟಾಗೋ ಥರ ಮನೆಯಲ್ಲಿ ನಡ್ಕೊಂಡಿಲ್ಲ. ಅಷ್ಟೇ ಅಲ್ಲದೆ ಇವರಿಬ್ಬರು ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದಿರ್ತಾರೆ. ಇವರು ಬೆಳೆದಿರೋ ವಾತಾವರಣನೇ ಬೇರೆ, ಅವ್ರು ಬೆಳೆದಿರೋ ವಾತಾವರಣನೇ ಬೇರೆ ಆಗಿರುತ್ತೆ. ಹಂಗಾಗಿ ಇವರಿಬ್ರದ್ದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಮಾತಾಡೋದಾಗಿರಲಿ ಅಥವಾ ಉಡುಗೆ ತೊಡುಗೆ ಆಗಿರಲಿ ಇದೆಲ್ಲ ವಿಭಿನ್ನವಾಗಿರುತ್ತೆ ಅಷ್ಟೇ ಅಲ್ಲದೆ ಹನುಮಂತ ಅವರು ಬಾಲ್ ಟಾಸ್ಕ್ನ ತುಂಬ ಚೆನ್ನಾಗಿ ಆಟ ಆಡಿದರು ಅಂತಲೇ ಹೇಳ್ಬೋದು. ಎಂಜಾಯ್ ಮಾಡಿಕೊಂಡು ಎಲ್ಲರನ್ನ ನಗಿಸ್ಕೊಂಡು ತಮಾಷೆ ಮಾಡಿಕೊಂಡು ಬಾಲ್ ಟಾಸ್ಕ್ನ ಚೆನ್ನಾಗಿ ಆಡ್ತಿದ್ರು. ಅಷ್ಟೇ ಅಲ್ಲದೆ ಇವತ್ತಿನ ಸಂಚಿಕೆಯಲ್ಲಿ ತ್ರಿವಿಕ್ರಮ್ಗೂ ಮತ್ತು ಮಂಜು ಅವ್ರಿಗೂ ಟಾಸ್ಕ್ ಇದೆ. ಇವರಿಬ್ಬರು ತುಂಬ ಫೈಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರಿಬ್ಬರು ಟಾಸ್ಕ್ ಆಡ್ತಿರ್ಬೇಕಾದ್ರೆ ಮಂಜು ಅವರು ತ್ರಿವಿಕ್ರಮ್ ಅವ್ರ ಮುಖಕ್ಕೆ ಹೊಡಿತಿರ್ತಾರೆ. ಉಸ್ತುವಾರಿಯಾಗಿರೋ ರಜತ್ ಅವ್ರು ಹೇಳ್ತಾರೆ ಮುಖಕ್ಕೆಲ್ಲ ಹೊಡೆಯೋಂಗಿಲ್ಲ ಅಂತ, ಆದ್ರೂ ಇವ್ರ ಮುಖಕ್ಕೆ ಹೊಡೆದಿರ್ತಾರೆ. ಅದೇ ಸಿಟ್ಟಲ್ಲಿ ತ್ರಿವಿಕ್ರಮ್ ಅವ್ರು ಕೂಡ ಹೇಳ್ತಾರೆ, ಅದೇ ನಾನು ಈ ಥರ ಹೊಡೆದಿದ್ರೆ ನೀವೇನು ಮಾಡ್ತಿದ್ರಿ ಅಂತ. ಅದನ್ನೇ ಸಮರ್ಥಿಸ್ಕೊಳ್ತಾರೆ ಮಂಜು ಅವರು. ಆವಾಗ ಸಿಟ್ಟಲ್ಲಿ ಇವ್ರು ಹೇಳ್ತಾರೆ, ನಾನು 2 ಸೆಕೆಂಡಲ್ಲಿ ಬೀಳಿಸ್ತೀನಿ ನಿಮ್ಮನ್ನ ಅಂತ. ಇವರಿಬ್ಬರು ಟಾಸ್ಕಲ್ಲಿ ಯಾರು ಗೆದ್ದರು ಅಂತ ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಫಿನಾಲೆ ಟಿಕೆಟ್ಗೋಸ್ಕರ ಎಷ್ಟೆಲ್ಲ ಫೈಟ್ ಕೊಡ್ತಿದ್ದಾರೆ ಸ್ಪರ್ಧಿಗಳು. ತ್ರಿವಿಕ್ರಮ್ ಅವ್ರನ್ನ ಬೇಕಂತಲೇ ಕೆಣಕಿ ಇವರು ಅಗ್ರೆಸಿವ್ ಆಗಿ ಆಡಲಿ, ಇವ್ರನ್ನ ಕೆಳಗಿಳಿಸ್ಬೇಕು ಅಂತಲೇ ಇವರು ಮಂಜು ಅವರು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಕಾಣುತ್ತೆ. ತ್ರಿವಿಕ್ರಮ್ ಅವ್ರಿಗೆ ಇದೆಲ್ಲ ಒಂದು ಲೆಕ್ಕ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಇಷ್ಟು ದಿನದಿಂದ ತುಂಬ ಕೂಲಾಗಿ ಆಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಇವತ್ತಿನ ವಿಡಿಯೋ ಇಷ್ಟೇ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.